ರೈತರು ಬೆಳೆಗಳಿಗೆ ಸಂಬಂಧಿಸಿದಂತೆ ವಿಮೆ, ಹಾನಿ ಪರಿಹಾರ ಸೇರಿ ವಿವಿಧ ಸೌಲಭ್ಯ ಪಡೆಯಲು ಬೆಳೆ ಸಮೀಕ್ಷೆಯನ್ನು ಕಡ್ಡಾಯವಾಗಿದ್ದು, ರೈತರ ಜಮೀನುಗಳಿಗೆ ಭೇಟಿ ನೀಡುವ ಮೂಲಕ ನಿಖರವಾದ ಬೆಳೆ ನಮೂದು ಮಾಡುವಂತೆ ಕೃಷಿ ಉಪನಿರ್ದೇಶಕ ಉಮೇಶ್ ಕಿವಿಮಾತು ಹೇಳಿದರು. ನಗರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಸಭಾಂಗಣದಲ್ಲಿ ಬೆಳೆ ಸಮೀಕ್ಷೆಗಾರರಿಗೆ ಆಯೋಜಿಸಿದ್ದ ಬೆಳೆ ಸಮೀಕ್ಷೆ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದರು. ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಅನ್ನು ಬಿಡುಗಡೆ ಮಾಡಲಾಗಿದೆ. ರೈತರು ಜಮೀನಿನಲ್ಲಿ ಬೆಳೆದ ಬೆಳೆಗಳ ವಿವರಗಳನ್ನು ಮೊಬೈಲ್ ತಂತ್ರಾಂಶದ ಮೂಲಕ ವೀಕ್ಷಿಸಬಹುದಾಗಿದೆ. ಅತಿವೃಷ್ಟಿ, ಅನಾವೃಷ್ಟಿಯಿಂದ ಬೆಳೆ ಹಾನಿಯಾದರೆ ಸರ್ಕಾರ ಬೆಳೆ ಪರಿಹಾರ ನೀಡುತ್ತದೆ. ಬೆಂಬಲ ಬೆಲೆಯಡಿ ರೈತರು ತಾವು ಬೆಳೆದ ಫಸಲು ಮಾರಾಟ ಮಾಡಬೇಕಾದರೂ ಬೆಳೆ ಸಮೀಕ್ಷೆ ಮಾಡಿರಬೇಕು ಎಂದು ಅದರ ಮಹತ್ವವನ್ನು ವಿವರಿಸಿದರು. ಸಮೀಕ್ಷೆ ತಪ್ಪಾದಲ್ಲಿ ರೈತರಿಗೆ ಯಾವುದೇ ಸೌಲಭ್ಯಗಳು ಸಿಗುವುದಿಲ್ಲ. ಇದರ ಬಗ್ಗೆ ಮಾಹಿತಿಗಾಗಿ ರೈತರು ತಮ್ಮ ಗ್ರಾಮಗಳಲ್ಲಿ ನೇಮಕವಾಗಿರುವ ವ್ಯಕ್ತಿಗಳಲ್ಲಿ ಜಮೀನಿನ ಸಮೀಕ್ಷೆ ಮಾಡಿಸಿಕೊಳ್ಳಬಹುದು ಎಂದು ಹೇಳಿದ ಅವರು, ತಪ್ಪಾಗಿದ್ದಲ್ಲಿ ಆಕ್ಷೇಪಣೆ ಸಲ್ಲಿಸುವುದರ ಬಗ್ಗೆಯೂ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಜೆ. ಅಶೋಕ್, ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಕುಮಾರ್, ಕೃಷಿ ತಾಂತ್ರಿಕ ಅಧಿಕಾರಿ ಮೇಘನ, ಗುರುನಂದನ್, ರೇಷ್ಮೆ ವಿಭಾಗ ಸ್ವಪ್ನ ಅನ್ಯರಿದ್ದರು. ನೀವು ಹಾಕಿದ್ದಂಥ ದತ್ತಾಂಶ ಸರಿ ಇದೆ ಅಂತ ಅದನ್ನ ಅಪ್ರೂವ್ ಮಾಡ್ತಾರೆ, ಮುಂದಕ್ಕೆ ಹೋಗುತ್ತದೆ. ಇದೆಲ್ಲ ಪ್ರಕ್ರಿಯೆ ಮುಗಿದಾದ್ಮೇಲೆ ಅಷ್ಟು ದತ್ತಾಂಶವನ್ನ ನೇರವಾಗಿ ಭೂಮಿ ವೆಬ್ಸೈಟ್ಗೆ ಸಿಂಕ್ ಮಾಡ್ತಾರೆ. ಭೂಮಿ ಒಂದ್ಸರಿ ಸಿಂಕ್ ಆಯ್ತು ಅಂದ್ರೆ ಭೂಮಿಯಿಂದ ಪಹಣಿಗೆ ಮತ್ತು ಉಳಿದಂತೆ ಎಲ್ಲ ಜಮೀನು ದಾಖಲಾತಿಗಳು ಎಲ್ಲೇ ಬರಲಿ, 2025-26 ಮುಂಗಾರು ಯಾವುದೋ ಒಂದು ಬೆಳೆ ಅಂತ ಅಂದ್ರೆ ತಾನಾಗಿ ತಾನು ಆ ಪಾಣಿನಲ್ಲಿ ಹೋಗಿ ಅದು ಕುತ್ಕೊಳ್ಳುತ್ತೆ. ಈ ಕೆಲಸ ಇಡೀ ಬೆಳೆ ಸಮೀಕ್ಷೆ ಕಾರ್ಯ, ಆಕ್ಷೇಪಣಾ ಅವಧಿ ಎಲ್ಲ ಮುಗಿದಾದ್ಮೇಲೆ ಒಂದ್ಸರಿ ಸ್ಥಿರೀಕರಿಸಿದಾದ್ಮೇಲೆ ಒಂದ್ಸರಿ ಫಿಕ್ಸ್ ಮಾಡ್ತಾರೆ. ಅದಾದ್ಮೇಲೆ ಅವಕಾಶ ಇರೋದಿಲ್ಲ ರೈತರಿಗಾಗ್ಲಿ ನಮ್ಗಾಗ್ಲಿ ಚೇಂಜಸ್ ಮಾಡೋದಕ್ಕೆ. ಆ ಕೆಲಸ ಮುಗಿತು ಅಂದ್ರೆ ಅದಷ್ಟು ಡೇಟಾ ಹೋಗ್ಬಿಟ್ಟು ಸಂಬಂಧಿಸಿದ ಪಾಣಿನಲ್ಲಿ ಕೂತ್ಕೊಳ್ಳುತ್ತೆ. ಸೊ ಯಾವುದೇ ಸಂದರ್ಭದಲ್ಲಿ ನಾವು ಪಾಣಿ ತೆಗೆದು ನೋಡಿದ್ರೆ ನೀವು ಹಾಕಿರ್ತಕ್ಕಂಥ ಯಾವ ಬೆಳೆ ಎಷ್ಟು ವಿಸ್ತೀರ್ಣ ಅನ್ನೋದೇ ಇರ್ತದೆ ವಿನಃ ಯಾರಿಗೂ ಎಡಿಟ್ ಮಾಡ್ಲಿಕ್ಕೆ, ಆಕ್ಷೇಪಣೆ ಹಾಕ್ಲಿಕ್ಕೆ ಮತ್ತೆ ಅವಕಾಶ ಇಲ್ಲ. ಸೊ ಇದು ಒಟ್ಟಾರೆ ಪ್ರಕ್ರಿಯೆ. ಸೊ ಇದ್ರಲ್ಲಿ ನಮ್ಮ ಜವಾಬ್ದಾರಿ ಏನು? ನಾನು ಹೇಳಿದೆ, ಅತಿ ಮುಖ್ಯವಾಗಿ ನಾವು ಯಾವುದೇ ಯೋಜನೆಗಳನ್ನ ರೂಪಿಸಬೇಕಾದ್ರೆ ದತ್ತಾಂಶ, ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಬೆಳೆ ಇದೆ, ಎಷ್ಟು ವಿಸ್ತೀರ್ಣದಲ್ಲಿದೆ, ಮತ್ತೆ ಪ್ರೊಡಕ್ಷನ್, ಮಾರ್ಕೆಟ್ ಜೊತೆಗೆ ನಿಮ್ಗೆಲ್ಲ ಗೊತ್ತಿದೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಲ್ಲಿ, ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ಅನೇಕ ಉತ್ಪನ್ನಗಳನ್ನ, ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡತಕ್ಕಂತ ಆ ಒಂದು ನಿರ್ಧಾರವನ್ನ ಆಯಾ ಸರ್ಕಾರಗಳು, ಕೇಂದ್ರ ರಾಜ್ಯ ಸರ್ಕಾರಗಳು ಸೇರಿ ಮಾಡ್ತಾರೆ. ಆವತ್ತಿನ ಸಂದರ್ಭದಲ್ಲಿ ಎಷ್ಟು ಬೆಳೆ ವಿಸ್ತೀರ್ಣ ಆವರಿಸಿದೆ, ಎಷ್ಟು ಪ್ರೊಡಕ್ಷನ್ ಆಗಿದೆ ಅನ್ನೋದ್ರ ಅಂದಾಜು ಮೇಲೆ ಎಷ್ಟು ಬಜೆಟ್ ನ ಅವರು ಮಿತಿಗೊಳಿಸಬೇಕು ಅಥವಾ ಇಡಬೇಕು ಅನ್ನೋದನ್ನ ಅಂದಾಜು ಮಾಡಿ ನಂತರ ಅವರು ಆ ಆದೇಶವನ್ನ ಕೊಡ್ತಾರೆ. ಸೊ ಅತಿ ಮುಖ್ಯವಾಗಿ MSP ನಲ್ಲಿ ರೈತರು ರೈತರಿಂದ ಖರೀದಿ ಮಾಡ್ಲಿಕ್ಕೆ ನೀವೇನು ಈ ಬೆಳೆ ಹಾಕಿರ್ತೀರಲ್ಲ ಅದೇ ಬೆಳೆ ಆಧಾರದ ಮೇಲೆನೆ ಅವರಿಂದ ಬೆಳೆ ಸಮೀಕ್ಷೆ ಕಾರ್ಯವನ್ನ ಕೈಗೊಳ್ತಕ್ಕಂಥ ಸ್ವಲ್ಪ ಅಡಲು ತೊಡರುಗಳು ಇದ್ದು, ಯಾಕಂದ್ರೆ ಆರಂಭಿಕ ಹಂತದಲ್ಲಿ ಇದ್ದಿದ್ರಿಂದ ರೈತರ ಫೀಡ್ಬ್ಯಾಕ್ ಸಹ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಮತ್ತೆ ಯಾರು ಮಾಡೋದು, ಹೇಗೆ ಮಾಡೋದು, ಅಥೆಂಟಿಸಿಟಿ, ಇದು ದೃಢೀಕರಿಸೋರು ಯಾರು, ಸೂಪರ್ವಿಷನ್ ಅಲ್ಲಿ ಕರೆಕ್ಟ್ ಆಗಿ ಆಗ್ತದೋ ಇಲ್ವೋ, ಈ ರೀತಿ ಎಲ್ಲ ಸ್ವಲ್ಪ ಇಶ್ಯೂಸ್ ಇದ್ದು ಆ ಎಲ್ಲಾ ವಿಚಾರಗಳನ್ನ ಬದಲಾವಣೆ ತರ್ತಾ, ಕಾಲಕ್ಕೆ ಬದಲಾವಣೆ ತರ್ತಾ 2025 ಬೆಳೆ ಸಮೀಕ್ಷೆ ಸರ್ಕಾರ ಅಧಿಸೂಚನೆ, ಇದು ಕೇವಲ ಸಿಂಪಲ್ ಕೆಲಸ ಅಲ್ಲ, ಇದು ಗವರ್ಮೆಂಟ್ ಆರ್ಡರ್ ಮೂಲಕನ ಈಗಾಗಲೇ ಅಧಿಸೂಚನೆಗೊಳಿಸಿದೆ. ಅಧಿಸೂಚನೆ ಪ್ರಕಾರನ 2 ತರದ ಬೆಳೆ ಸಮೀಕ್ಷೆ ಕಾರ್ಯ ಮಾಡ್ಲಿಕ್ಕೆ, ಯಾವ ಬೆಳೆ ಎಷ್ಟು ವಿಸ್ತೀರ್ಣದಲ್ಲಿ ಬೆಳೆದಿದ್ದೀವಿ ಅನ್ನೋ ಕಾರ್ಯವನ್ನ ರೈತರ ಬೆಳೆ ಸಮೀಕ್ಷೆ ಆಪ್ ಮೂಲಕ ತನ್ನ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯ ವಿವರಗಳನ್ನ ತಾನೇ ಸ್ವತಃ ನಮೂದು ಮಾಡ್ಕೊಳ್ತಕ್ಕಂಥ ಕಾರ್ಯಕ್ಕೆ ರೈತರ ಮೊಬೈಲ್ ಆಪ್ ಬೆಳೆ ಸಮೀಕ್ಷೆ ಅವಕಾಶ ಮಾಡಿಕೊಡ್ಲಾಗಿತ್ತು, ಈಗಲೂ ಸಹ ಇದೆ. ಇದರ ಅರ್ಥ ಇಷ್ಟೇ, ಮೊದಲು ಬೆಳೆ ಸಮೀಕ್ಷೆ ಕಾರ್ಯ ಹೇಗೆ ನಡೀತಿತ್ತು ಅನ್ನೋದು ಗೊತ್ತಿದೆ, ಪಾಣಿ ಬರೆಯೋ ಕೆಲಸ ಅನ್ನೋದು ಗೊತ್ತಿದೆ. ಇಲ್ಲಿ ಅನೇಕರು ಗ್ರಾಮ ಬೆಳೆ ನೋಂದಣಿ ಮಾಡ್ತಕ್ಕಂಥದ್ದು, ಅದನ್ನ ಪಾಣಿನಲ್ಲಿ ನೋಂದಾಯಿಸ್ತಕ್ಕಂಥ ಕೆಲಸವನ್ನ 3 ತಿಂಗಳ ಕಾಲ ಮುಂಗಾರಿನಲ್ಲಿ ಮಾಡ್ತಿದ್ವಿ. ಒಂದು ಸೆಪ್ಟೆಂಬರ್ ನಲ್ಲಿ ಮುಗಿಬೇಕಾಗಿತ್ತು, 6 ಅಕ್ಟೋಬರ್ ವರೆಗೂ ನಾವು ಮುಂಗಾರು ಬೆಳೆ ನಮೂದು ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ವಿ. ತದನಂತರ ಭೂಮಿಗೆ ಅಪ್ಡೇಷನ್ ಮಾಡ್ತಾ ಬಂದ್ರೆ ಅದೇ ಕೆಲಸವನ್ನ ವೆರಿಫೈ ಮಾಡಿ. ಆದ್ರೆ ನಂತರದಲ್ಲಿ ಬಂದಂತ ಮೊಬೈಲ್ ಆಪ್ ಏನಿದೆ ಬೆಳೆ ಸಮೀಕ್ಷೆ, ಅದನ್ನ ಅಧಿಕೃತವಾಗಿ ಬೆಳೆ ಸಮೀಕ್ಷೆನಲ್ಲಿ ಏನು ರೆಕಾರ್ಡ್ ಆಗುತ್ತೆ ಯಥಾವತ್ತು ಪಹಣಿನಲ್ಲಿ ನಮೂದಾಗ್ತಕ್ಕಂಥ ಡಿಜಿಟಲ್ ಪ್ರಕ್ರಿಯೆ ಕಾರ್ಯ ಜಾರಿಯಲ್ಲಿದೆ ಈ ಸ್ಟೇಟ್ ಅಲ್ಲಿ. ಸೊ ಹೊಸದಾಗಿ ಯಾರು ಹೋಗ್ಬಿಟ್ಟು ಪಾಣಿ ಬರೀತಕ್ಕಂಥ ಕೆಲಸ ನಾವು ಮಾಡ್ತಿಲ್ಲ. ಪಾಣಿ ಬರೀತಕ್ಕಂಥ ಕೆಲಸನೇ ಡಿಜಿಟಲ್ ವ್ಯವಸ್ಥೆಗೆ ಮೊಬೈಲ್ ಆಪ್ ಮೂಲಕ ಬಂದಿದೆ, ಬಹಳ ಸರಳ. ಸೊ ಇದ್ರದ್ದು ಉದ್ದೇಶ ಏನಿತ್ತು ಅನ್ನೋದು ನಾನು ಹೇಳಿದ್ದೀನಿ. ಎರಡನೇದು, ಇದ್ರ ಉಪಯೋಗ ಏನು ರೈತರಿಗಿರ್ಬೋದು ಅಥವಾ ನಮ್ಮೆಲ್ಲರಿಗೆ ನಾವು ವಿಸ್ತೃತವಾಗಿ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ, ಇದು ತಮ್ಗೆಲ್ಲ ಗೊತ್ತಿದೆ.